ಇಂದು ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ವಿಶ್ವ ಪರಿಸರ ದಿನದ ಅಂಗವಾಗಿ ಕರ್ನಾಟಕ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ವತಿಯಿಂದ ಗಿಡಕ್ಕೆ ನೀರು ಹಾಕುವುದರ ಮೂಲಕ ಪರಿಸರ ದಿನವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಪಿ ಬಾಲೂರವರು ಡಾಕ್ಟರ್ ಅಂಬೇಡ್ಕರ್, ಡಿಎಫ್ ಶ್ರೀನಿವಾಸ್, ಮಧುಕರ ಶೆಟ್ಟಿ ಹಾಗೂ ಪ್ರಾಣಿ ಪ್ರಿಯೆ ರಾಣಿ ವಿಶಾಲಾಕ್ಷಿ ದೇವಿ ಅವರ ಸವಿ ನೆನಪಿಗಾಗಿ ಈ ಗಿಡವನ್ನು ಹಾಕುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದರು. ಹಾಗೆಯೇ ಗುಂಡ್ಲುಪೇಟೆಯ ಸಹಾಯಕ ಸಂರಕ್ಷಣಾಧಿಕಾರಿ ಉಪವಿಭಾಗದ ಸುರೇಶ್ ಸಾಹೇಬರು ಕೂಡ ಮಾತನಾಡಿ, ಈ ವರ್ಷದ ಘೋಷವಾಕ್ಯ ಇಂದಿನ ಜಾಗತಿಕ ತಾಪಮಾನದಲ್ಲಿ ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡುವಂಥದ್ದು. ನಾವು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸುತ್ತಿದ್ದೇವೆ. ಆದ್ದರಿಂದ ನಾವು ಪ್ಲಾಸ್ಟಿಕ್ ವಸ್ತುಗಳನ್ನು ಉಪಯೋಗವನ್ನು ನಿಲ್ಲಿಸಬೇಕು. ತರಕಾರಿ, ದಿನನಿತ್ಯದ ವಸ್ತುಗಳನ್ನು ಕೊಂಡುಕೊಳ್ಳಲು ಅಂಗಡಿಗೆ ಹೋಗಬೇಕಾದರೆ ಮನೆಯಿಂದಲೇ ಬಟ್ಟೆಯ ಬ್ಯಾಗನ್ನು ತೆಗೆದುಕೊಂಡು ಹೋಗಬೇಕು. ಪ್ಲಾಸ್ಟಿಕ್ 100 ವರ್ಷವಾದರೂ ಮಣ್ಣಿನಲ್ಲಿ ಕರಗುವುದಿಲ್ಲ ಎಂದರು. ಹಾಗೆಯೇ ಗುಂಡ್ಲುಪೇಟೆಯ ಆರಕ್ಷಕ ವೃತ್ತ ನಿರೀಕ್ಷಕರಾದ ಜಯಕುಮಾರ್ ಅವರು ಕೂಡ ಸಂರಕ್ಷಣೆಯ ಕುರಿತು ಹಲವಾರು ವಿಚಾರಗಳನ್ನು ಹಂಚಿಕೊಂಡರು. ಹಾಗೆಯೇ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿ ಅವರು ಕೂಡ ಈ ಒಂದು ಪರಿಸರ ಸಂರಕ್ಷಣೆಯ ಕುರಿತು ಹಲವಾರು ವಿಚಾರಗಳನ್ನು ಹಂಚಿಕೊಂಡರು. ಹಾಗೆಯೇ ಈ ಸಂದರ್ಭದಲ್ಲಿ ಹಾಜರಿದ್ದ ತಾಲೂಕು ಅಧ್ಯಕ್ಷರಾದ ಪಿ ಬಾಲು, ಉಪಾಧ್ಯಕ್ಷರಾದ ಜಾಕಿ, ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಳ್ಳಿ, ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್, ತಾಲೂಕು ಸಂಚಾಲಕರಾದ ಕುಂಜುಟ್ಟಿ, ಟೌನ್ಸ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಕನ್ನಡ ಹಿರಿಯ ಪರ ಹೋರಾಟಗಾರರಾದ ಬ್ರಹ್ಮಾನಂದ್, ತಾಲೂಕು ಗೌರವಾಧ್ಯಕ್ಷರಾದ ರಾಮೇಗೌಡರು, ವೃಷಭೇಂದ್ರ, ಕುನ್ನವಳ್ಳಯ್ಯ, ಶಿವು, ಮಾಸ್ಟರ್ ಮಹಾದೇವು, ಇನ್ನು ಅನೇಕ ಗಣ್ಯರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಸಹಾಯಕ ಸಂರಕ್ಷಣಾಧಿಕಾರಿಗಳಾದ ಸುರೇಶ್ ಸಾಹೇಬ್ರು ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಜಯಕುಮಾರ್ ಅವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಅಂಗವಾಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರನ್ನ ನಾವು ಕೇಳ್ಕೊಂಡು, ಸರ್ ಈ ಥರ ನಿಮ್ಮ ಪೊಲೀಸ್ ಠಾಣೆಗೆ ಗಿಡಗಳಾಗ್ತಿದೆ ಅಂತ ಸಾಹೇಬರು ನಮಗೆ ಅನುಮತಿ ಕೊಟ್ಟರು. ಆಮೇಲೆ ACF ಸಾಹೇಬರು ಬರ್ತಾರೆ ಅಂತ ಕೇಳಿದ್ರು, ಅವ್ರು ಬರ್ತಾರೋ ಸರ್ ಅಂತ ಹೇಳಿದ್ರು. ನಮ್ಮ ಸುರೇಶ್ ಕುಮಾರ್ ಸಾಹೇಬ್ರಿಗೆ ನಮಗೆ ಬಂದು ಇವತ್ತು ಕಾರ್ಯಕ್ರಮನ ಯಶಸ್ವಿ ಮಾಡಿಸ್ಕೊಡ್ತಾರೆ. ಆದ್ದರಿಂದ ನಮ್ಮ ಸಾಹೇಬರುಗಳಿಗೆ ಯಾವುದೇ ಸಾಹೇಬರು ಬರಲಿ, ಅವರು ಇವತ್ತು ನೆನಪಿಗಾಗಿ ನಮ್ಮ ಮಧುಕರ್ ಶೆಟ್ಟಿ ಸಾಹೇಬರು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರು. ಅವರು ನಿಷ್ಠಾವಂತ ಅಧಿಕಾರಿಗಳಾದಕ್ಕೆ ಅವ್ರಿಗೆ ನಾವು ಒಂದು ನೆನಪಿಗಾಗಿ ಇವತ್ತು ಗಿಡ ನೆಡ್ತಾ ಇದ್ದೀವಿ. ಹಾಗೆಯೇ ನಮ್ಮ ಅಂಬೇಡ್ಕರ್ ಸಾಹೇಬರು ಸಂವಿಧಾನ ತಂದವರು, ಅವರ ಹೆಸರಿನಲ್ಲಿ ಒಂದು ಗಿಡನ ಇವತ್ತು ನೆಡ್ತಾ ಇದ್ದೀವಿ. ಆಮೇಲೆ ನಮ್ಮ ಮೈಸೂರು ಮಹಾರಾಣಿ ಅವರು ವಿಶಾಲಾಕ್ಷಿ ದೇವಿ ಅವರು ತೀರೋಗ್ಬಿಟ್ಟಿದ್ದಾರೆ, ಅವ್ರ ಹೆಸರಿನಲ್ಲೂ ಸಹ ಒಂದು ಗಿಡ ಕಾರ್ಯಕ್ರಮ ನಡೆಸಿ ಇವತ್ತು ಬಿಟ್ಟಿದ್ದೇವೆ. ಆಮೇಲೆ ನಮ್ಮ ಶ್ರೀನಿವಾಸ್ ಸಾಹೇಬರು ಕಾವಲು ಪಡೆ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ನಮ್ಮ ಬ್ರಹ್ಮಾನಂದ ಅವರು ಬಂದರೆ, ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರಿಗೆ ನಾವು ವಂದನೆಗಳು ಸಲ್ಲಿಸ್ತಾ, ನಮ್ಮ ACF ಸಾಹೇಬರಿಗೆ ವಂದನೆಗಳು ಸಲ್ಲಿಸ್ತಾ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಟ್ಟಕ್ಕೆ ನಮ್ಮ ಸಂಘದ ವತಿಯಿಂದ ವಂದನೆಗಳು ಸಲ್ಲಿಸ್ತೀನಿ. ಎಲ್ಲ ಘೋಷವಾಕ್ಯ ಜಾಗತಿಕವಾಗಿ ಪ್ಲಾಸ್ಟಿಕ್ನ ನಿರ್ಮೂಲನೆ ಮಾಡುವಂಥದ್ದು. ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ, ಪ್ರತಿನಿತ್ಯದ ನಮ್ಮ ಜೀವನದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀವಿ. ಒಂದು ಅಂಗಡಿ ಹೋಗಲಿ, ಒಂದು ತರಕಾರಿ ಅಂಗಡಿ ಹೋಗಲಿ, ಏನಕ್ಕೆ ಆಗಲಿ ಹೋಗಿ ಪಟ್ಟಂತ ಪ್ಲಾಸ್ಟಿಕ್ ಅವ್ರನ್ನ ಹಾಕೊಂಡ್ಬರ್ತೀವಿ. ಅದನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸಬೇಕು. ನಾವು ನಮ್ಮ ಮಕ್ಕಳಿಗೆ ಅವ್ರಿಗೂ ಕೂಡ ನಾವು ಬುದ್ಧಿಬೋಧನೆ ಹೇಳಬೇಕು, ಪ್ಲಾಸ್ಟಿಕ್ನ ಕಡಿಮೆ ಮಾಡಬೇಕು. ಮತ್ತು ನಾವು ಮನೆಯಿಂದ ಹೋಗ್ಬೇಕಂದ್ರೆ ಒಂದು ಬ್ಯಾಗ್ ತೊಗೊಂಡೋಗ್ಬೇಕು, ಆ ಬ್ಯಾಗಲ್ಲಿ ತರಕಾರಿಗಳನ್ನ ಹಾಕೊಂಡ್ಬರ್ಬೇಕು. ಆ ರೀತಿಯಾಗಿ ಮಾಡಿದ್ರೆ ಪ್ಲಾಸ್ಟಿಕ್ನ ಅವಾಯ್ಡ್ ಆಗುತ್ತೆ. ಪ್ಲಾಸ್ಟಿಕ್ಕು ಒಂದು 100 ವರ್ಷ ಆದ್ರೂ ಕೂಡ ಅದು ಡಿಕೆ ಆಗಲ್ಲ, ಅದು ಭೂಮಿಯಲ್ಲಿ ಹಾಗೇ ಇರುತ್ತೆ. ಅದರಲ್ಲಿರುವಂಥ ರಾಸಾಯನಿಕಗಳು ಭೂಮಿ ಒಳಗಡೆಯಿಂದ ಬಂದು ಮತ್ತೆ ಪುನಃ ಮತ್ತೆ ನಮಗೆ ಬಂದು ನಮಗೆ ಕ್ಯಾನ್ಸರ್ ಕಾಯಿಲೆಗಳು ಇದಾಗುತ್ತೆ. ಹಾಗಾಗಿ ಪ್ಲಾಸ್ಟಿಕ್ಕಿನ ನಾವು ಪೂರ್ತಿಯಾಗಿ ನಿರ್ಮೂಲನೆ ಮಾಡಬೇಕು. ಒಂದು. ಎರಡನೇದು, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲೇ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅಂತೇಳಿ ಸಂವಿಧಾನದಲ್ಲಿ ಬರೆದಿಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ಪ್ರತಿಯೊಬ್ಬರದ್ದು ಜವಾಬ್ದಾರಿ ಇದು ಪರಿಸರ ಸಂರಕ್ಷಣೆ. ಹಾಗಾಗಿ ಎಲ್ಲರೂ ಕೂಡ ಗಿಡ ಮರಗಳನ್ನ ಬೆಳೆಸಬೇಕು. ನಾವು ನಮ್ಮ ಹಿರಿಯರು ನಮಗೆ ಭೂಮಿನ ಯಾವ ಸ್ಥಿತಿಯಲ್ಲಿ ಕೊಟ್ಟರು ಅದನ್ನು ನಾವು ಅದೇ ರೀತಿ ನಮ್ಮ ಮುಂದಿನ ಪೀಳಿಗೆಗೆ ಭೂಮಿನ ನಾವು ಹಸ್ತಾಂತರಿಸಬೇಕು. ಆ ನಿಟ್ಟಿನಲ್ಲಿ ನಾವು ಭೂಮಿನ ಚೆನ್ನಾಗಿ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಮ್ಮ ಎಲ್ಲರೂ ಕರ್ತವ್ಯ ಅದು. ನಾನು ಕೇಳ್ತಾ ನನ್ನ ಮಾತು ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘ ಮತ್ತು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮತ್ತು ಇನ್ನೂ ಹಲವಾರು ಸಂಘಟನೆಗಳ ಜೊತೆಗೂಡಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಒಂದು ಸರಳವಾಗಿ
ಒಂದು ಮಹತ್ವ ಒಂದು ಮೌಲ್ಯಯುತವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದು. ಏಕೆಂದರೆ ಈ ದೇಶ ಕಂಡಂತಹ ಸಂವಿಧಾನ ಕುರಿತ ಪ್ರವಾಸದ ಅದರಲ್ಲೂ ವಿಶೇಷವಾಗಿ ಹುಲಿಗಳ ನಾಡು ನಮ್ಮ ಗುರುಪೇಟೆ ಮತ್ತು ಆನೆಗಳ ತವರು ನಮ್ಮ ಗುರುಪೇಟೆ. ಈ ಸಂದರ್ಭದಲ್ಲಿ ಇಂತಹ ವನ್ಯಜೀವಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕು ಮತ್ತು ಅರಣ್ಯ ಸಂಪತ್ತನ್ನು ಸಂರಕ್ಷಣೆ ಆ ಮುಖಾಂತರ ಪ್ರಕೃತಿಯನ್ನು ಕಾಪಾಡಿಕೊಂಡು ಎಲ್ಲ ರೀತಿಯ ಒಂದು ವಾತಾವರಣ ಸಿಗುತ್ತೆ ಅನ್ನೋದನ್ನು ಮಾತನ್ನು ಹೇಳ್ತಾ ನನ್ನ ಮಾತನ್ನು ನಮ್ಮ ಭಾರತ ಸಂಘಟನೆಗಳು ಮತ್ತು ನಮ್ಮ ಎಲ್ಲ ಸಂಘಟನೆಗಳ ಸಮ್ಮುಖದಲ್ಲಿ ಮತ್ತು ನಮ್ಮ ಸರ್ಗಳ ನಮ್ಮ PS ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಒಂದು ಸೌಭಾಗ್ಯದ ಸಂಕೇತ. ಅಂದರೆ ಮರ ಉಳಿಸಿ ಒಂದು ಏನಂತಂದರೆ ಇದೊಂದು ಹೇಳಿದ್ರು ಈಗ ತಾನೇ ಹೇಳಿದರು ಅತ್ಯಮೂಲ ಬೇರೆ ಬೇರೆ ದೇಶಗಳಲ್ಲಿ ಏನಂದರೆ ಗಾಳಿಯನ್ನು ಕೂಡ ಕೊಟ್ಟು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಅಂದರೆ ಎಲ್ಲ ಸಂಘಟನೆ ಇರ್ಬೋದು, ಎಲ್ಲ ನಮ್ಮ ಪರಿಸರ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮುಂಚೂಣಿರ್ತಕ್ಕಂಥ ಕಾರ್ಯಶೈಲಿಗೆ ಅನುಕೂಲ ಆಗುತ್ತೆ. ಈ ಪ್ರತಿಯೊಂದು ವ್ಯಕ್ತಿಯೂ ಕೂಡ ತಮ್ಮ ಮನೆ ಇರ್ಬೋದು, ತಮ್ಮ ಏನೇನು ಇರ್ತಾವಲ್ಲ ಮತ್ತು ಯಾವುದಾದ್ರೂ ಒಂದು ತಮ್ಮ ವಿಶೇಷವಾಗಿರ್ತಕ್ಕಂಥ ಮರಗಳನ್ನು ಬೆಳೆಸಿ ತಾವು ಕೂಡ ಒಂದು ಪರಿಸರ ಪ್ರೇಮಿ ಆಗತಕ್ಕಂಥ ತಿಳ್ಕೊಳ್ತಾ ನನಗೆ ಮಾತನಾಡಲು ಅವಕಾಶ